ಸಚಿವ ಸಂಪುಟ ವಿಸ್ತರಣೆಗೆ ಶುಭ ಮುಹೂರ್ತ ಫಿಕ್ಸ್ ಆಗಲಿದೆಯಾ? ಹಾಗಾದರೆ ಜುಲೈ 19 ಅಥವಾ 20ಕ್ಕೆ ಬಿಗ್ ಅನೌನ್ಸ್ಮೆಂಟ್ ಬಾಕಿ ಇದೆ. ಜುಲೈ 18ರಂದು ದೆಹಲಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ದೆಹಲಿಗೆ ತೆರಳುವಂಥ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಮೂವರದ್ದು ಕೂಡ ಪಟ್ಟಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಇಲ್ಲದೆ ಹೋಗಿದ್ದರೂ ಕೂಡ ಅವರ ಶಕ್ತಿಯನ್ನು ಅಲ್ಲಗಳೆಯುವ ಹಾಗಿಲ್ಲ. ಅವರು ಬಯಸಿದ ಶಾಸಕರನ್ನು ಸಚಿವರನ್ನಾಗಿ ಮಾಡಬೇಕು ಎನ್ನುವ ತಾಕೀತು ಮಾಡುವಷ್ಟು ಪವರ್ ಸೆಂಟರ್ ಆಗಿದ್ದಾರೆ. ಜೊತೆಗೆ ಅವರ ಮೂಲಕ ಲಾಭಿ ಮಾಡುವಂಥ, ಅವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಕೂಡ ಕೆಲವಷ್ಟು ಜನ ಮಾಡಿಕೊಂಡಿದ್ದಾರೆ. ಅದು ಫಲಪ್ರದವಾಗಬಹುದು ಅಂತ ಅವರು ಅಂದುಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯವರು 18ರಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅದೇ ದಿನ ಸಿಎಂ, ಡಿ.ಸಿ.ಎಂ, KPCC ಅಧ್ಯಕ್ಷರು ಕೂಡ ದೆಹಲಿಗೆ ಬರ್ತಾರೆ. ಎಲ್ಲ ನಾಯಕರು ಒಟ್ಟಿಗೆ ಕುಳಿತುಕೊಂಡು ಹೈಕಮಾಂಡ್ ನಾಯಕರ ಸಮ್ಮತಿಯನ್ನು ತೆಗೆದುಕೊಳ್ತಾರೆ. ಎಲ್ಲರೂ ಕೂಡ ಒಂದೊಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಸಿದ್ದರಾಮಯ್ಯ ಅವ್ರದ್ದು ಒಂದು ಪಟ್ಟಿ ಇರುತ್ತೆ, ಸಿಎಂ ಡಿ.ಕೆ. ಶಿವಕುಮಾರ್ದು ಒಂದು ಪಟ್ಟಿ ಇರುತ್ತೆ, ಬಿ.ಕೆ. ಹರಿಪ್ರಸಾದ್ ಅವ್ರದ್ದೊಂದು ಪಟ್ಟಿ ಇರುತ್ತೆ, ಡಿ.ಸಿ.ಎಂ ಅವ್ರದ್ದು ಕೂಡ ಒಂದು ಪಟ್ಟಿ ಇರುತ್ತೆ. ಎಲ್ಲರ ಪಟ್ಟಿಯಲ್ಲಿ ಯಾರು ಅಳೆದು ತೂಗಿ ಈ ಸಂಪುಟದಲ್ಲಿ ಸಚಿವರಾಗಬೇಕು ಅಂಥೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅವರು 19 ಅಥವಾ 20ನೇ ತಾರೀಕು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ 14 ಜನ ಮಾತ್ರ ಸಚಿವರಿದ್ದಾರೆ, ಇನ್ನು 20 ಖಾತೆಗಳಿದ್ದಾವೆ. ಅಲ್ಲಿ ಜಾತಿವಾರು ಅಂತ ಹೇಳಿದ್ರೆ ಲಿಂಗಾಯತರಿಗೆ ಕೊಡಬೇಕು, ಒಕ್ಕಲಿಗರಿಗೆ ಕೊಡಬೇಕು, ಕುರುಬರಿಗೆ ಕೊಡಬೇಕು, ಮುಸ್ಲಿಮರಿಗೆ ಕೊಡಬೇಕು, ಇನ್ನು ಕ್ರಿಶ್ಚಿಯನ್ರಿಗೆ ಕೊಡಬೇಕು. ಹೀಗೆ ಎಲ್ಲ ವಿಧದ ಲೆಕ್ಕಾಚಾರದಲ್ಲಿ ದಲಿತರಿಗೂ ಕೊಡಬೇಕು, ದಲಿತ ಎಡಗೈ ಯಾರು, ಬಲಗೈ ಯಾರು, ಎಷ್ಟಿಗೂ ಕೊಡಬೇಕು, ವಾಲ್ಮೀಕಿ ನಾಯಕರಿಗೂ ಕೊಡಬೇಕು. ಹೀಗೆ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ಹಂಚಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಗೆ 2028ರ ಚುನಾವಣೆ ಬಹಳ ಮುಖ್ಯವಾಗುತ್ತೆ. ಪಕ್ಷದ ವರ್ಚಸ್ಸಿಗೆ ಅತಿ ಹೆಚ್ಚಿನ ಗೌರವ ತಂದುಕೊಡುವಂಥವರು, ಸಂಘಟನೆಗೆ ಬಲ ತಂದುಕೊಡುವಂಥವರಿಗೆ ಅವಕಾಶ ಕೊಡಬೇಕು ಅಂತ 28ಕ್ಕೆ ಗೆಲ್ಲಬೇಕು ಅಂತ ಹೇಳಿದ್ರೆ ಈಗ ಬರುವಂಥ ಸಚಿವರು ಅದ್ಭುತವಾಗಿ ಕೆಲಸ ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಅದನ್ನು ಕೂಡ ಇಲ್ಲಿ ನೋಡ್ತಾ ಇದೆ.